ನಮಸ್ಕಾರ ರೈತ ಬಾಂಧವರೇ. ನೋಡಿ, ಇವರು ಬೆಡ್ಡು ಇವತ್ತು ಸುಮಾರು ಇವರು 10 ರಿಂದ 15 ಎಕರೆಗೆ ನಾಟಿ ಮಾಡಿದ್ದಾರೆ. ಕಬ್ಬಿನ ತರಗು ಯಾವ ರೀತಿ ಮುಚ್ತಾ ಇದ್ದಾರೆ. ದಯವಿಟ್ಟು ರೈತರಿಗೂ ಅದೇ ಹೇಳೋದು, ಯಾವಾಗ್ಲೂ ಭತ್ತದಲ್ಲೂ ಮತ್ತೆ ಕಬ್ಬಿನ ತರಗು ಎರಡನ್ನು ಮಾತ್ರ ಉಪಯೋಗಿಸಿ ಬೆಡ್ ಮೇಲೆ ಮುಚ್ಚೋಕೆ. ಇದು ಮುಚ್ಚೋದ್ರಿಂದ ಒಳ್ಳೇದಾಗುತ್ತೆ. ಬೇರೆ ಈ ಜೋಳದ ಸೊಪ್ಪು ಅದು ಇದು ಮುಚ್ಚಬೇಡಿ, ಯಾಕಂದ್ರೆ ಅದು ಹೀಟಾಗಿ ಶುಂಠಿ ಕರಗೋ ಚಾನ್ಸಸ್ ಇರುತ್ತೆ. ಇಲ್ಲಿ ನೋಡ್ಬೋದು ನೀವು ಯಾವ ರೀತಿ ಬೆಡ್ ಮಾಡಿದ್ದಾರೆ, ಯಾವ ರೀತಿ ಕಾಲುವೆಗಳನ್ನು ಇವರು ಮಾಡಿದ್ದಾರೆ ಅಂತ ಹೇಳಿ. ಸುಮಾರು 15 ಎಕರೆಗೆ ಮಾಡಿದ್ದಾರೆ. ಡ್ರೈನೇಜ್ ಯಾವ ರೀತಿ ಕೊಟ್ಟಿದ್ದಾರೆ. ಬೆಡ್ 20 ಅಡಿ ಉದ್ದ ಮತ್ತು 3 ಅಡಿ ಆಗಲ್ಲ ಬೆಡ್ ಮಾಡಿದ್ದಾರೆ. ನೋಡ್ಬೋದು ಇಲ್ಲಿ ಆಲ್ರೆಡಿ ನಾಟಿ ಆಗಿದೆ. ಇವತ್ತು ಇವರು ಕೂಡ ಸ್ಟಾರ್ಟಿಂಗು ಸ್ಪ್ರಿಂಟು ಮತ್ತು ಫ್ಲ್ಯಾಶು ಎಲ್ಲನೂ ಕೂಡ ಉಪಯೋಗಿಸ್ತಾರೆ. ಬೀಜೋಪಚಾರಕ್ಕೆ ಈಗ ಆಕ್ಸಿ ಗೋಲ್ಡ್ಗೆ ರೆಡಿ ಆಗ್ತಾ ಇದ್ದಾರೆ ಸ್ಪ್ರೇ ಮಾಡೋದಕ್ಕೆ. ಈ ರೀತಿಯಾಗಿ ಮುಚ್ಚಬೇಕು, ಬೆಡ್ನ ಪ್ರಾಪರ್ ಆಗಿ ಮುಚ್ಚಿ. ಭತ್ತದ್ದು ತರಗು ಉಪಯೋಗಿಸಿದ್ದಾರೆ, ಕಬ್ಬಿನ ತರಗು ನೋಡ್ಬೋದು ನೀವು.